ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಭಾರತದಲ್ಲಿ ಹೆಚ್ಚು ಜನ ಪ್ರಾಣ ಕಳೆದುಕೊಂಡ ಭೀಕರ ವಿಮಾನ ಅಪಘಾತಗಳು ಯಾವುವು? ಅದರಲ್ಲಿ ಎಷ್ಟೆಷ್ಟು ಜನ ಪ್ರಾಣ ಕಳ್ಕೊಂಡಿದ್ರು? ಯಾರ್ಯಾರ ತಪ್ಪಿನಿಂದ ದುರ್ಘಟನೆ ಸಂಭವಿಸಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. 1996 ನವೆಂಬರ್ 12 ಮಂಗಳವಾರ, ಸಮಯ ಸಂಜೆ 6:32. ದೆಹಲಿಯಿಂದ ಸೌದಿ ಅರೇಬಿಯಾ ಕಡೆಗೆ ಸೌದಿಯ ಫ್ಲೈಟ್ 763 ಎಂಬ ವಿಮಾನ ಟೇಕ್ ಆಫ್ ಆಗಿತ್ತು. ಇದೇ ಟೈಮ್ ಅಲ್ಲಿ ಕಜಕಿಸ್ತಾನದಿಂದ ದೆಹಲಿಗೆ ಕಜಕಿಸ್ತಾನ್ ಏರ್ಲೈನ್ಸ್ ನ ಫ್ಲೈಟ್ ನಂಬರ್ 1907 ಕೂಡ ಬರ್ತಿತ್ತು. ಈ ವೇಳೆ ಭೂಮಿಯಿಂದ 16,000 ಅಡಿ ಎತ್ತರದಲ್ಲಿ ಎರಡು ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡ್ಕೊಂಡ್ವು. ಬಳಿಕ 1000 ಕಿಲೋಮೀಟರ್ ವೇಗದಲ್ಲಿ ಬಂದು ಹರಿಯಾಣದ ಚರ್ಖಿ ದಾದ್ರಿ ಎಂಬ ಪ್ರದೇಶಕ್ಕೆ ಅಪ್ಪಳಿಸಿದ್ವು. ದುರ್ಘಟನೆಯಲ್ಲಿ ಎರಡು ವಿಮಾನದಲ್ಲಿದ್ದ ಎಲ್ಲ 349 ಜನ ಪ್ರಾಣ ಕಳ್ಕೊಂಡ್ರು. ಆಗಸದಲ್ಲೇ ವಿಮಾನಗಳು ಡಿಕ್ಕಿ ಹೊಡ್ಕೊಂಡು ಇಷ್ಟೊಂದು ಜನ ಮೃತಪಟ್ಟಿದ್ದು ಇಡೀ ಜಗತ್ತಲ್ಲಿ ಇದೇ ಮೊದಲಾಗಿತ್ತು. ಘಟನೆಗೆ ಕಾರಣ ಹುಡುಕುತ್ತಾ ಹೋದಾಗ ಕಜಕಿಸ್ತಾನ ವಿಮಾನದ ಪೈಲಟ್ಗಳಿಗೆ ಸರಿಯಾಗಿ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಹೀಗಾಗಿ ಎಟಿಸಿ ಅವರು ಹೇಳ್ತಿದ್ದನ್ನ ಅರ್ಥ ಮಾಡಿಕೊಳ್ಳದೆ ಸೌದಿ ವಿಮಾನ ಹಾರುತ್ತಿದ್ದ ಎತ್ತರದಲ್ಲೇ ತಮ್ಮ ವಿಮಾನವನ್ನ ಹಾರಿಸಿ ದುರಂತಕ್ಕೆ ಕಾರಣವಾದ್ರು ಎನ್ನಲಾಗುತ್ತೆ. 2025 ಜೂನ್ 12 ಗುರುವಾರ, ಸಮಯ ಮಧ್ಯಾಹ್ನ 1:39. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ ಏರ್ಪೋರ್ಟ್ಗೆ ಏರ್ ಇಂಡಿಯಾದ ಫ್ಲೈಟ್ ನಂಬರ್ 171 ಟೇಕ್ ಆಫ್ ಆಗಿತ್ತು. ಆದ್ರೆ ಕೆಲವೇ ಸೆಕೆಂಡ್ ಕಾಲ ಗಾಳಿಯಲ್ಲಿ ತೇಲಿದ ವಿಮಾನ ಬಳಿಕ ಹಾಸ್ಟೆಲ್ ಒಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡಿತ್ತು. ದುರ್ಘಟನೆಯಲ್ಲಿ 241 ಜನ ಪ್ರಾಣ ಕಳ್ಕೊಂಡ್ರೆ ಓರ್ವ ಪ್ರಯಾಣಿಕ ಪವಾಡ ಸದೃಶ ಎಂಬಂತೆ ಬದುಕುಳಿದ. 1978 ಜನವರಿ 1 ಭಾನುವಾರ, ಹೊಸ ವರ್ಷದ ಮೊದಲ ದಿನ, ಸಮಯ ರಾತ್ರಿ 8:12. ಮಹಾರಾಷ್ಟ್ರದ ಮುಂಬೈನಿಂದ ಯುಎಇನ ದುಬೈಗೆ ಏರ್ ಇಂಡಿಯಾದ ಫ್ಲೈಟ್ ನಂಬರ್ 855 ಟೇಕ್ ಆಫ್ ಆಗಿತ್ತು. ಆದ್ರೆ 2 ನಿಮಿಷದಲ್ಲೇ ವಿಮಾನ ಹೋಗಿ ಅರಬ್ಬಿ ಸಮುದ್ರಕ್ಕೆ ಅಪ್ಪಳಿಸಿತ್ತು. ದುರ್ಘಟನೆಯಲ್ಲಿ ವಿಮಾನದಲ್ಲಿದ್ದ ಎಲ್ಲ 213 ಜನ ಕೊನೆಯುಸಿರೆಳೆದ್ರು. ಘಟನೆಗೆ ಕಾರಣ ಹುಡುಕಿದಾಗ ವಿಮಾನದ ಎಡಿಐ ಉಪಕರಣ ಹಾಳಾಗಿತ್ತು. ಇದರಿಂದ ದಿಕ್ಕು ತಪ್ಪಿದ ಪೈಲಟ್ ನಿಯಂತ್ರಣ ಕಳೆದುಕೊಂಡ. ಈ ವೇಳೆ ಕೋ ಪೈಲಟ್ ಸಹಾಯ ಮಾಡದೆ ಇದ್ದಿದ್ದು ಕೂಡ ಅವಘಡಕ್ಕೆ ಕಾರಣ ಎನ್ನಲಾಯಿತು. 2010 ಮೇ 22 ಶನಿವಾರ, ಸಮಯ ಬೆಳಗ್ಗೆ 6:05. ಯುಎಇನ ದುಬೈನಿಂದ ಕರ್ನಾಟಕದ ಮಂಗಳೂರಿಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನ ಫ್ಲೈಟ್ ನಂಬರ್ 812 ಹಾರಾಟ ನಡೆಸಿತ್ತು. ಆದ್ರೆ ಮಂಗಳೂರು ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆದ ವಿಮಾನ ನಿಯಂತ್ರಣಕ್ಕೆ ಸಿಗದೆ ರನ್ವೇ ದಾಟಿ ಮುಂದಕ್ಕೆ ಹೋಯಿತು. ಬಳಿಕ ಕಂದಕಕ್ಕೆ ಬಿದ್ದು ಹೊತ್ತಿ ಉರಿಯಿತು. ದುರ್ಘಟನೆಯಲ್ಲಿ 158 ಜನ ಮೃತಪಟ್ರೆ 8 ಪ್ರಯಾಣಿಕರು ಬದುಕುಳಿದ್ರು. ಘಟನೆಗೆ ಲೇಟ್ ಟಚ್ ಡೌನ್ ಕಾರಣ ಎನ್ನಲಾಯಿತು. ಅಂದ್ರೆ ರನ್ವೇನ ಟಚ್ ಡೌನ್ ಪಾಯಿಂಟ್ ನಲ್ಲಿ ವಿಮಾನವನ್ನ ಇಳಿಸಬೇಕಿದ್ದ ಪೈಲಟ್ ಸ್ವಲ್ಪ ಮುಂದಕ್ಕೆ ಹೋಗಿ ವಿಮಾನ ಇಳಿಸಿದ್ದೇ ದುರಂತಕ್ಕೆ ಕಾರಣ. 1988 ಅಕ್ಟೋಬರ್ 19 ಬುಧವಾರ, ಸಮಯ ಬೆಳಗ್ಗೆ 6:53. ಮಹಾರಾಷ್ಟ್ರದ ಮುಂಬೈನಿಂದ ಗುಜರಾತ್ನ ಅಹಮದಾಬಾದ್ಗೆ ಇಂಡಿಯನ್ ಏರ್ಲೈನ್ಸ್ ನ ಫ್ಲೈಟ್ ನಂಬರ್ 113 ಹಾರಾಟ ನಡೆಸಿತ್ತು. ಆದ್ರೆ ಅಹಮದಾಬಾದ್ ಏರ್ಪೋರ್ಟ್ ತಲುಪೋ ಮೊದಲೇ 2.5 ಕಿಲೋಮೀಟರ್ ದೂರದಲ್ಲಿ ನೆಲಕ್ಕೆ ಅಪ್ಪಳಿಸಿತ್ತು. ದುರ್ಘಟನೆಯಲ್ಲಿ ವಿಮಾನದಲ್ಲಿದ್ದ ಎಲ್ಲ 130 ಮಂದಿ ಮೃತಪಟ್ರು. ಅಂದ್ಹಾಗೆ ಲ್ಯಾಂಡಿಂಗ್ ವೇಳೆ ಪೈಲಟ್ ಮತ್ತು ಕೋ ಪೈಲಟ್ಗೆ ರನ್ವೇನೇ ಕಾಣಿಸ್ತಿರ್ಲಿಲ್ಲ. ಇಬ್ರು ರನ್ವೇ ಎಲ್ಲಿದೆ ಅಂತ ಹುಡುಕುವಷ್ಟರಲ್ಲಿ ವಿಮಾನ ನಿಯಂತ್ರಣ ಕಳೆದುಕೊಂಡು ನೆಲಕ್ಕೆ ಅಪ್ಪಳಿಸಿಬಿಟ್ಟಿತ್ತು. 1976 ಅಕ್ಟೋಬರ್ 12 ಮಂಗಳವಾರ, ಸಮಯ ಬೆಳಗ್ಗೆ 1:34. ಮಹಾರಾಷ್ಟ್ರದ ಮುಂಬೈನಿಂದ ತಮಿಳುನಾಡಿನ ಚೆನ್ನೈಗೆ ಇಂಡಿಯನ್ ಏರ್ಲೈನ್ಸ್ ನ ಫ್ಲೈಟ್ ನಂಬರ್ 171 ಹೊರಟಿತ್ತು. ಟೇಕ್ ಆಫ್ ಆದ 2-3 ನಿಮಿಷದಲ್ಲೇ ವಿಮಾನದ ಇಂಜಿನ್ ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಈ ಹಿನ್ನೆಲೆ ವಿಮಾನವನ್ನ ವಾಪಸ್ ಮುಂಬೈ ಏರ್ಪೋರ್ಟ್ ನಲ್ಲೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲು ನಿರ್ಧರಿಸಲಾಯಿತು. ಆದ್ರೆ ನಿಯಂತ್ರಣ ಕಳೆದುಕೊಂಡ ವಿಮಾನ ರನ್ವೇ ಪಕ್ಕದ ಖಾಲಿ ಜಾಗಕ್ಕೆ ಅಪ್ಪಳಿಸಿ ಹೊತ್ತಿ ಉರಿಯಿತು. ವಿಮಾನದಲ್ಲಿದ್ದ 95 ಜನರು ಮೃತಪಟ್ರು. 1962 ಜುಲೈ 8 ಭಾನುವಾರ,
ಸಮಯ ಮಧ್ಯರಾತ್ರಿ 12:10. ಆಸ್ಟ್ರೇಲಿಯಾದ ಸಿಡ್ನಿಯಿಂದ ಇಟಲಿಯ ರೋಮ್ಗೆ ಹೊರಟಿದ್ದ ಅಲಿಟೇಲಿಯಾ ಕಂಪನಿಯ ಫ್ಲೈಟ್ ನಂಬರ್ 771 ಮುಂಬೈನಲ್ಲಿ ಇಳಿಬೇಕಿತ್ತು. ಆದ್ರೆ ವಿಮಾನ ಲ್ಯಾಂಡ್ ಆಗೋಕು 3 ನಿಮಿಷ ಮುಂಚಿತವಾಗಿ ಗುಡ್ಡವೊಂದಕ್ಕೆ ಡಿಕ್ಕಿ ಹೊಡೆದಿತ್ತು. ಪರಿಣಾಮ ವಿಮಾನದಲ್ಲಿದ್ದ ಎಲ್ಲ 94 ಮಂದಿ ಮೃತಪಟ್ರು. ಘಟನೆಗೆ ವಿಪರೀತ ಮಳೆ ಮತ್ತು ನ್ಯಾವಿಗೇಷನ್ ದೋಷವೇ ಕಾರಣ ಎನ್ನಲಾಯಿತು. 1990 ಫೆಬ್ರವರಿ 14 ಬುಧವಾರ ಸಮಯ ಮಧ್ಯಾಹ್ನ 12:55. ಮಹಾರಾಷ್ಟ್ರದ ಮುಂಬೈನಿಂದ ಬೆಂಗಳೂರಿನ HAL ಏರ್ಪೋರ್ಟ್ಗೆ ಇಂಡಿಯನ್ ಏರ್ಲೈನ್ಸ್ನ ಫ್ಲೈಟ್ ನಂಬರ್ 605 ಹಾರಾಟ ನಡೆಸಿತ್ತು. ಮಧ್ಯಾಹ್ನ 12:55ಕ್ಕೆ HAL ಏರ್ಪೋರ್ಟ್ನ ರನ್ವೇನಲ್ಲಿ ಇಳಿಬೇಕಿದ್ದ ವಿಮಾನ ರನ್ವೇಗೂ ಸ್ವಲ್ಪ ದೂರದಲ್ಲಿದ್ದ ಗಾಲ್ಫ್ ಕ್ಲಬ್ ಮೈದಾನದಲ್ಲಿ ಇಳಿಯೋಕೆ ಆರಂಭಿಸಿತು. ಅಪಾಯ ಅರಿತ ಪೈಲಟ್ಗಳು ವಿಮಾನವನ್ನ ಮತ್ತೆ ಮೇಲಕ್ಕೆ ಹಾರಿಸಲು ಯತ್ನಿಸಿದ್ರು. ಸ್ವಲ್ಪ ಮೇಲಕ್ಕೆ ಹೋದ ವಿಮಾನ ನಿಯಂತ್ರಣ ತಪ್ಪಿ ನೆಲಕ್ಕೆ ಅಪ್ಪಳಿಸಿತು. ದುರ್ಘಟನೆಯಲ್ಲಿ 92 ಜನ ಪ್ರಾಣ ಕಳ್ಕೊಂಡ್ರೆ 54 ಮಂದಿ ಬದುಕುಳಿದ್ರು. ಅವಘಡಕ್ಕೆ ಪೈಲಟ್ಗಳೇ ನೇರ ಕಾರಣ ಅಂತ ತನಿಖೆಯಲ್ಲಿ ಹೇಳಲಾಯಿತು. 1972 ಜೂನ್ 14 ಬುಧವಾರ ಸಮಯ ರಾತ್ರಿ 8:18. ಥೈಲ್ಯಾಂಡ್ನ ಬ್ಯಾಂಕಾಕ್ನಿಂದ ದೆಹಲಿಗೆ ಹೊರಟಿದ್ದ ಜಪಾನ್ ಏರ್ಲೈನ್ಸ್ನ ಫ್ಲೈಟ್ ನಂಬರ್ 471 ರಾತ್ರಿ 8:20ಕ್ಕೆ ಲ್ಯಾಂಡ್ ಆಗಬೇಕಿತ್ತು. ಆದ್ರೆ ಲ್ಯಾಂಡ್ ಆಗಿದ್ದು ಏರ್ಪೋರ್ಟ್ನಿಂದ 20 ಕಿಲೋಮೀಟರ್ ದೂರದ ಯಮುನಾ ನದಿ ತೀರದಲ್ಲಿ. ಪರಿಣಾಮ 82 ಜನ ಮೃತಪಟ್ರೆ 5 ಬದುಕುಳಿದ್ರು. ಘಟನೆಗೆ ತಪ್ಪು ಗ್ಲೈಡ್ ಪಾತ್ ಸಿಗ್ನಲ್ಲೇ ಕಾರಣ ಅಂತ ಜಪಾನ್ ದೂರಿದ್ರೆ ಪೈಲಟ್ ನಿರ್ಲಕ್ಷ್ಯವೇ ದುರ್ಘಟನೆಗೆ ಕಾರಣ ಅಂತ ಭಾರತ ಹೇಳ್ತು. 1991 ಆಗಸ್ಟ್ 16 ಶುಕ್ರವಾರ ಸಮಯ ಮಧ್ಯಾಹ್ನ 12:46. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ಮಣಿಪುರದ ಇಂಪಾಲ ಏರ್ಪೋರ್ಟ್ಗೆ ಇಂಡಿಯನ್ ಏರ್ಲೈನ್ಸ್ನ ಫ್ಲೈಟ್ ನಂಬರ್ 257 ಹಾರಾಟ ನಡೆಸಿತ್ತು. ವಿಪರೀತ ಮಳೆ ಬರ್ತಿದ್ರಿಂದ ಲ್ಯಾಂಡಿಂಗ್ ಸಂಬಂಧ ಇಂಪಾಲ ATC ಜೊತೆ ಪೈಲಟ್ಗಳು ಮಾತುಕತೆ ನಡೆಸಿದ್ರು. ಆದ್ರೆ ಲ್ಯಾಂಡಿಂಗ್ಗೆ ತಯಾರಿ ನಡೆಸುವಾಗ್ಲೇ ವಿಮಾನ ನಾಪತ್ತೆಯಾಯಿತು. ಬಳಿಕ ಏರ್ಪೋರ್ಟ್ನಿಂದ ಸುಮಾರು 40 ಕಿಲೋಮೀಟರ್ ದೂರದ ಥ್ಯಾಂಗ್ಜಿಂಗ್ ಪರ್ವತಕ್ಕೆ ವಿಮಾನ ಅಪ್ಪಳಿಸಿದೆ ಅನ್ನೋದು ಗೊತ್ತಾಯಿತು. ಘಟನೆಯಲ್ಲಿ ವಿಮಾನದಲ್ಲಿದ್ದ ಎಲ್ಲ 69 ಮಂದಿ ಪ್ರಾಣ ಕಳ್ಕೊಂಡ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಭಾರತದಲ್ಲಿ ಹೆಚ್ಚು ಜನ ಪ್ರಾಣ ಕಳೆದುಕೊಂಡ ಭೀಕರ ವಿಮಾನ ಅಪಘಾತಗಳು ಯಾವುವು, ಯಾರ್ಯಾರ ತಪ್ಪಿನಿಂದ ದುರ್ಘಟನೆ ಸಂಭವಿಸಿತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.